ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದುಬಿಟ್ಟು ಯಾವುದೇ ಒಂದು ಕ್ರೋಶಾ ಡಿಸೈನ್ ಹಾಕ್ತಾ ಇಲ್ಲ, ಯಾವುದೇ ಒಂದು ಟಜಲ್ ಹಾಕ್ತಾ ಇಲ್ಲ. ಬೀಡನ್ನ ಬಳಸಿಬಿಟ್ಟು ತುಂಬ ಸುಲಭವಾಗಿ ಯಾವುದೇ ಒಂದು ಕ್ರೋಶಾ ಸೂಜಿ ಇಲ್ಲದೆ ಈ ಒಂದು ಟಜಲ್ನ ನೀವು ಹಾಕ್ಕೋಬೋದು. ಜಸ್ಟ್ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ನೀವು ಮಾಡ್ಕೊಳ್ಳೋದು ಅಂತ. ನಿಮ್ಮ ಸೀರೆಗೆ ನೀವು ಆರಾಮಾಗಿ ಈ ಒಂದು ಡಿಸೈನ್ನ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಮನೆಯಲ್ಲಿರುವಂಥ ಗೃಹಿಣಿಯರಿಗೆ ತುಂಬ ಈಸಿಯಾಗಿ ನಿಮ್ಮ ಸೀರೆಗೆ ನೀವು ಆರಾಮಾಗಿ ಕಟ್ಕೋಬೋದು. ಸಾಕಷ್ಟು ಡಿಸೈನ್ ಹಾಕ್ಸ್ಕೊಂಡಿದ್ರೆ ಈ ರೀತಿ ಒಂದು ಸತಿ ಟ್ರೈ ಮಾಡಿ, ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಸ್ಯಾರಿ ಬಂದು ತುಂಬ ಸಾಫ್ಟ್ ಸಿಲ್ಕ್ ಸ್ಯಾರಿ ಇದು. ಆಲ್ರೆಡಿ ಈ ರೀತಿ ಸಾಫ್ಟ್ ಸಿಲ್ಕ್ ಸ್ಯಾರಿಗೆ, ಬನಾರಸ್ ಸ್ಯಾರಿಗೆ ಈ ರೀತಿ ಥ್ರೆಡ್ ಬಂದಿರುತ್ತೆ. ಸೊ ಕೆಲವು ಜನ ಏನು ಮಾಡ್ತಾರೆ ಅಂದರೆ ಇದನ್ನೆಲ್ಲ ಕಟ್ ಮಾಡಿಸ್ಕೊಂಬಿಟ್ಟು ಕ್ರೋಶಾ ವರ್ಕ್ನ ಮಾಡಿಸ್ಕೊತಾರೆ, ಟಜಲ್ಸನ್ನು ಹಾಕ್ಕೊತಾರೆ. ಸೊ ಒಂದು ಸತಿ ನೀವು ಇದಕ್ಕೆ ಟಜಲ್ನ ಕಟ್ಕೊಂಡ್ಬಿಟ್ಟು ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದಕ್ಕೆ ನಾನು ಬೇರೆ ಡಿಸೈನ್ ಹಾಕ್ತಾಯಿದ್ದೀನಿ. ಇದನ್ನು ಕಟ್ ಮಾಡೋಕ್ಕೆ ಮುಂಚೆ ಈ ರೀತಿ ಬಂದರೆ ಯಾವ ರೀತಿ ನೀವು ಟಜಲ್ನ ಹಾಕ್ಕೋಬೋದು ಅಂತ ಹೇಳ್ಬಿಟ್ಟು ವೀಡಿಯೋನ ಮಾಡ್ತಾಯಿದ್ದೀನಿ. ತುಂಬ ಈಸಿ, ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಫ್ರೆಂಡ್ಸ್. ಆಲ್ರೆಡಿ ನಾನು ಹಾಕಿದ್ದೀನಿ. ಸೊ ಇವತ್ತು ಬಂದಿತ್ತು, ಅದಕ್ಕೆ ನಾನು ಕೂಡ ಹಾಕಿಬಿಟ್ಟು ತೋರಿಸೋಣ ಅಂತ ಹೇಳ್ಬಿಟ್ಟು. ದಾರ ಇರುತ್ತಲ್ಲ, ಕಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಜಸ್ಟ್ ಇದನ್ನು ನೀವು ಸ್ಯಾರಿಲಿ ಬಂದು 2 ಕಲರ್ ಇದೆ. ಸೊ ನಾನಿಲ್ಲಿ ಒಂದೇ ಕಲರ್ಲಿ ಜಸ್ಟ್ ನಿಮಗೆ ತೋರ್ಸೋಕ್ಕೋಸ್ಕರ ಒಂದೇ ಕಲರ್ಲಿ ಕುಚ್ಚನ್ನು ಹಾಕ್ತಾಯಿದ್ದೀನಿ ಅಷ್ಟೇ. ಸೊ ನಿಮಗೇನಾದರೂ ಈ ಡಿಸೈನ್ ಇಷ್ಟ ಆಗಿ ನೀವು ಹಾಕ್ಕೊಳ್ಳೋಂಗಿದ್ರೆ ಸ್ಯಾರಿಲಿರುವಂಥ 2 ಕಲರ್ ದಾರನ ನೀವು ಕುಚ್ಚಿಗೆ ಹಾಕ್ಕೋಬೋದು. ಸೊ ಹಾಕ್ಕೊಂಡಾಗ ಲುಕ್ ವೈಸ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಿಮ್ಮ ಸೀರೆಗೆ ನೀವು ಆರಾಮಾಗಿ ಹಾಕೋಬೋದು. ದುಡ್ಡು ಕೂಡ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು. ಸುಮಾರು ಹಾಕ್ಸ್ಕೊಂಡಿರ್ತೀವಿ ಡಿಸೈನು. ಈ ಥರ ಕಟ್ ಮಾಡಿಸ್ಕೊಂಡು ಈ ದಾರನ ವೇಸ್ಟ್ ಮಾಡದೆ ನೀವು ಇದನ್ನು ನೀವು ನಿಮ್ಮ ಸೀರೆಗೆ ಆರಾಮಾಗಿ ಬಳಸ್ಕೊಳ್ಬೋದು. ಬನ್ನಿ ನೋಡೋಣ ಯಾವ ಥರ ಹಾಕೋದು ಅಂತ ತೋರಿಸ್ಕೊಡ್ತೀನಿ ನಾನು. ಇದಕ್ಕೆ ಏನು ಬೇಕಾಗಿಲ್ಲ ಫ್ರೆಂಡ್ಸ್. ಜಸ್ಟ್ ನಾನಿಲ್ಲಿ ಸುತ್ತೋದಕ್ಕೆ ಜರಿ ಥ್ರೆಡ್ ತೊಗೊಂಡಿದ್ದೀನಿ. ಹಾಗೆ ಕುಚ್ಚಿಗೆ ಪಿಂಕ್ ಕಲರ್ ದಾರನ ತೊಗೊಂಡಿದ್ದೀನಿ ಅಷ್ಟೇ. ಸೊ ನೀಟಾಗಿ ಒಂದು ಮಂಚದ ಮೇಲೆ ಇದನ್ನು ಹಾಕಿಬಿಟ್ಟು ಇದ್ರ ಮೇಲೆ ಭಾರವಾಗಿರೋವಂಥದ್ದು ಬುಕ್ಸ್ ಅಥವಾ ಡಬ್ಬ ನಿಮ್ಮ ಮನೇಲಿ ಯಾವುದು ಅನುಕೂಲ ಇದೆ ನೋಡ್ಕೊಂಬಿಟ್ಟು, ನಿಮ್ಗೆ ಯಾವುದು ಕಂಫರ್ಟೇಬಲ್ ಅನ್ನಿಸುತ್ತೆ ನೋಡಿಕೊಂಡು ಅದನ್ನು ವೆಯ್ಟ್ ಆಗಿರೋದನ್ನು ಇಟ್ಕೊಂಡಿರಿ. ಮಂಚದ ಮೇಲೆ ಈ ರೀತಿ ಹಾಕ್ಕೊಳ್ಳೋಣ ಸೀರೆನ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಇದೇ ರೀತಿ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಸ್ವಲ್ಪ ಕುಚ್ಚನ್ನು ಹಾಕ್ಕೊಂಡ್ಬಿಟ್ರೆ ಸೊ ಲುಕ್ ವೈಸ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಮಂಚದ ಮೇಲೆ ವೆಯ್ಟ್ ಆಗಿರೋವಂಥದ್ದು ಏನಾದರೂ ಇಟ್ಕೊಂಡ್ಬಿಟ್ಟು ಈ ರೀತಿ ಸೀರೆನ ಸಿದ್ಧತೆ ಮಾಡ್ಕೊಳ್ಳಿ. ಈಗ ನಾನು 4 ಬೆರಳ ಸಹಾಯದಿಂದ ಕುಚ್ಚಿಗೆ ದಾರನ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನಲ್ಲಿ ಇರುವಂಥ 3 ಪಿಂಕ್ ಕಲರ್ ದಾರ ಇದೆಯಲ್ವ, 3 ದಾರನ ಈ ರೀತಿ ಒಟ್ಟಿಗೆ ತೊಗೊಂಡ್ಬಿಟ್ಟು ಈ ರೀತಿ ನಾನು ಕೈಗೆ ಸುತ್ಕೊತಾ ಇದ್ದೀನಿ. ನೋಡಿ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಕುಚ್ಚನ್ನ ಮಾಡ್ಕೋಬೋದು ನೀವು. ಸೊ ತುಂಬ ಲೆಂತಿಯಾಗಿ ಕುಚ್ಚು ಮಾಡೋಕ್ಕಾಗಲ್ಲ, ಯಾಕಂದರೆ ಆಲ್ರೆಡಿ ದಾರ ತುಂಬ ಲೆಂತಿಯಾಗಿದೆ. ಕುಚ್ಚು ಸ್ವಲ್ಪ ಶಾರ್ಟಲ್ಲಿದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನನಗೆ ಎಷ್ಟು ದಪ್ಪ ಬೇಕೋ ನೋಡ್ಕೊಂಡ್ಬಿಟ್ಟು ದಾರನ ಸುತ್ಕೊತಾ ಇದ್ದೀನಿ. ನಾನು ಕೌಂಟ್ ಮಾಡ್ತಾ ಇಲ್ಲ, ಜಸ್ಟ್ ನನ್ನ ಅಂಜದನುಸಾರವಾಗಿ ಕುಚ್ಚಿಗೆ ದಾರನ ರೆಡಿ ಮಾಡ್ಕೊತಾ ಇದ್ದೀನಿ. ಇಷ್ಟು ದಾರ ತೊಗೊಂಡಿದ್ದೀನಿ, ಯಾಕಂದರೆ ಈ ಕಡೆ ಕೂಡ ಅಷ್ಟೇ ದಪ್ಪ ಇದೆ, ಈ ಕಡೆ ಕೂಡ ಅಷ್ಟೇ ದಪ್ಪ ಇದೆ. ಸೊ 2 ಸೇರಿಸಿದಾಗ ಸ್ವಲ್ಪ ದಾರ ಅನ್ನೋದು ಅದು ಜಾಸ್ತಿ ಆಗುತ್ತೆ. ನೋಡಿ ಈ ರೀತಿ ಬರುತ್ತೆ. ಇದನ್ನು ಎರಡನ್ನೂ ಈ ರೀತಿ ನೀಟಾಗಿ ಮಾಡ್ಕೊಂಬಿಟ್ಟು ಈ ರೀತಿ ಕೈಯಲ್ಲಿ ಇಟ್ಕೊಂಡಿರಿ. ಇದೇನು ದಾರ ಇದೆಯಲ್ವ, ಸ್ವಲ್ಪ ಕೈಯಿಂದ ಇದನ್ನು ಈ ರೀತಿ ಲೂಸ್ ಮಾಡ್ಕೊಳ್ಳಿ. ಲೂಸ್ ಮಾಡ್ಕೊಂಬಿಟ್ಟು ಬೆರಳು ಸಹಾಯದಿಂದ ಈ ರೀತಿ ಗ್ಯಾಪ್ ಮಾಡ್ಕೋಬೇಕಾಗತ್ತೆ. ಸೊ ಗ್ಯಾಪ್ ಮಾಡ್ಕೊಂಬಿಟ್ಟು ಈ ರೀತಿ ಇಟ್ಕೊಂಡಿರಿ. ಈಗ ನಾವೇನು ದಾರ ಸುತ್ಕೊಂಡಿದ್ವಲ್ಲ ಅದನ್ನು ಇದರೊಳಗಡೆ ಈ ರೀತಿ ಹಾಕ್ಕೊಂಬಿಟ್ಟು ನೀಟಾಗಿ ಇದನ್ನು ಮತ್ತೆ 1-2 ಸತಿ ಈ ರೀತಿ ತಿರ್ಸ್ಕೊಳ್ಳಿ. ಈ ರೀತಿ ತಿರ್ಸ್ಕೊಂಬಿಟ್ಟು ಈ ಒಂದು ಗಂಟೆ ಏನಿದೆಯಲ್ಲ ಇದನ್ನು ಕವರ್ ಮಾಡ್ಕೊಂಡ್ಬಿಡೋಣ. ಈ ರೀತಿ ಕವರ್ ಆಗುತ್ತೆ ನೀಟಾಗಿ. ನೋಡಿ ಈ ರೀತಿ ಬರುತ್ತೆ. ಸೊ 2 ಕೂಡ ಈಕ್ವಲ್ ಆಗಿ ಈ ರೀತಿ ಇಟ್ಕೊಂಡ್ಬಿಟ್ಟು ಈಗ ನಾನು ಜರಿ ಥ್ರೆಡ್ಡಿಂದ ಸುತ್ಕೊತಾ ಇದ್ದೀನಿ. ಈ ರೀತಿ ಜರಿ ಥ್ರೆಡ್ಡಿಂದ ಇದನ್ನು ಟೈಟಾಗಿ ಗಂಟು ಹಾಕ್ಕೊಳ್ಳೋಣ. ನಾನು ಹೂ ಹೇಗೆ ಕಟ್ತೀನಲ್ವ ಅದೇ ರೀತಿ ಇದಕ್ಕೆ ನಾನು ಗಂಟನ್ನು ಹಾಕ್ಕೊತಾ ಇದ್ದೀನಿ. 3 ಸರಿ ಈ ರೀತಿ ಗಂಟನ್ನು ಹಾಕ್ಕೊಂಬಿಟ್ಟು ಮತ್ತೆ ಒಂದು 3 ರೌಂಡನ್ನು ಮತ್ತೆ ಸುತ್ತಿ ಮತ್ತೆ ಒಂದು 3 ರೌಂಡು ಗಂಟನ್ನು ಹಾಕ್ಕೊಂಡ್ಬಿಡ್ತೀನಿ. ಈ ರೀತಿ ಹಾಕೋದ್ರಿಂದ ಕುಚ್ಚು ಯಾವುದೇ ರೀತಿ ಉಚ್ಚೋದಾಗಲಿ ಇದಾಗಲಿ ಆಗಲ್ಲ, ಟೈಟಾಗಿ ನೀಟಾಗಿ ಕೂಡುತ್ತೆ. ಈ ರೀತಿ ಕುಚ್ಚನ್ನ ಹಾಕೋಬೇಕಾಗತ್ತೆ. 1-2-3 ರೌಂಡು ನೀವು ಸುತ್ಕೊಂಡು ನಾಟ್ ಹಾಕೊಳ್ಳೋದ್ರಿಂದ ಕುಚ್ಚನ್ನೋದು ಟೈಟಾಗಿ ಕೂಡುತ್ತೆ. ನಾನು ಈ ರೀತಿ 3 ಕುಚ್ಚನ್ನ ಹಾಕಿದ್ದೀನಿ.
ಈ ರೀತಿ ಕುಚ್ಚು ಹಾಕಿದ ಮೇಲೆ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ಕೆಳಗಡೆ ನಿಮಗೆ ಎಷ್ಟು ಶಾರ್ಟಲ್ಲಿ ಬೇಕೋ ನೋಡ್ಕೊಂಡ್ಬಿಟ್ಟು ಕುಚ್ಚನ್ನ ಈ ರೀತಿ ನೀಟ್ ಫಿನಿಶಿಂಗು ಲಾಸ್ಟಲ್ಲಿ ಎಲ್ಲನೂ ಹಾಕಿದ ಮೇಲೆ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನೋಡಿ ಈ ರೀತಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ರೀತಿ ಕಾಣಿಸ್ತಾ ಇದೆ. ಇದು ಪ್ಲೇನ್ ಆಗಿ ಈ ಥರ ಬರುತ್ತೆ. ನಿಮಗೆ ಸ್ವಲ್ಪ ಒಂದು ಮಣಿ ಹಾಕಿಬಿಟ್ಟು ನೀವು ಕಟ್ಕೊಳ್ಳೋದ್ರಿಂದ ಈ ರೀತಿ ಕೂಡ ಕಾಣಿಸುತ್ತೆ. ನೋಡಿ ಒಂದು ಬೀಡನ್ನ ಹಾಕಿದ್ದೀನಿ ನಾನಿಲ್ಲಿ. ಒಂದು ಬೀಡ್ ಹಾಕ್ಬಿಟ್ಟು ಕುಚ್ಚಾಕಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ಥರ ಇಷ್ಟ ಆದರೆ ಈ ಥರ ಮಾಡ್ಕೊಳ್ಳಿ. ಇಲ್ಲಾಂದರೆ ಈ ರೀತಿ ಪ್ಲೇನಲ್ಲಿ ಸಾಕು ಅಂದರೆ ನೀವು ಪ್ಲೇನಲ್ಲಿ ಕೂಡ ಕುಚ್ಚನ್ನ ಹಾಕ್ಕೋಬೋದು. ಸೊ ಅಷ್ಟು ನಾನು ಏನು ಮಾಡಿದೆ ಅಂದರೆ ಇಲ್ಲಿ ಇದೇನು ಗಂಟಿದೆಯಲ್ವ, ಈ ಗಂಟನ್ನು ಬಿಚ್ಚಿಬಿಟ್ಟು ಒಂದು ಬೀಡ್ಸನ್ನು ಹಾಕಿಬಿಟ್ಟು ಮತ್ತು ನಾಟ್ ಹಾಕಿ ಆ ಕುಚ್ಚನ್ನು ಕಟ್ಟಿದ್ದೀನಿ. ಸೊ ಇದು ಕೂಡ ಲುಕ್ ವೈಸ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಒಂದು 4 ಹಾಕಿದ್ನಲ್ವ, ಸೊ 4ಕ್ಕೂ ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ತೋರಿಸಿದ್ದೀನಿ. ಈ ಥರ ಕಾಣಿಸ್ತಾ ಇದೆ. ನಿಮಗೆ ಈ ರೀತಿ ಇಷ್ಟ ಆದರೆ ಈ ರೀತಿ ಟಸಲ್ನ ಹಾಕ್ಕೊಳ್ಳಿ. ಈ ಥರ ಬೀಡ್ ಹಾಕ್ಕೊಂಡಂಗಿದ್ರೆ ಈ ರೀತಿ ಬೀಡನ್ನ ಹಾಕ್ಕೋಬೋದು. ಇನ್ನೂ ಇಲ್ಲದೆ ಇನ್ನು ಎಕ್ಸ್ಟ್ರಾ ಏನು ಮಾಡ್ಕೋಬೋದು ಅಂದರೆ ಈ ರೀತಿ ಬೀಡ್ ಗಂಟು ಹಾಕಿ ಬಿಚ್ಚಿ ಹಾಕೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋಂಗಿದ್ರೆ ಈ ರೀತಿ ಪ್ಲೇನ್ ಟಸಲ್ನ ಹಾಕಿಬಿಟ್ಟು ಗಮ್ ಹಾಕಿ ಈ ರೀತಿ ಫ್ಲವರ್ ಬೀಡ್ ಸಿಗುತ್ತಲ್ವ, ಈ ಒಂದು ಫ್ಲವರ್ ಬೀಡನ್ನ ಗಮ್ ಹಾಕಿ ಈ ರೀತಿ ಅಂಟಿಸೋದ್ರಿಂದ ಇದು ಕೂಡ ಲುಕ್ ವೈಸ್ ಇದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿ ಬೀಡ್ಸ್ ಇಟ್ಟರು ಕೂಡ ಒಂದು ಜಡೆಗೆ ಲಾಸ್ಟಲ್ಲಿ ನಾವು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಒಂದು ಫ್ಲವರ್ ಇರುವಂಥ ರಬ್ಬರ್ ಬ್ಯಾಂಡ್ ಹಾಕ್ಕೊತೀವಲ್ವ, ಆ ರೀತಿ ಲುಕ್ ಕಾಣುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಒಂದು ಬೀಡನ್ನ ಇಡ್ಬೋದು. ಇಲ್ಲಾಂದರೆ ಲಕ್ಷ್ಮೀ ಕಾಸು ಸಿಗುತ್ತೆ. ಆ ರೀತಿ ಫ್ಲವರ್ ಬೀಡ್ ಇಲ್ಲ ಅಂದರೆ ಈ ರೀತಿ ಲಕ್ಷ್ಮೀ ಕಾಸು ಕೂಡ ಇರುತ್ತಲ್ವ, ಈ ಒಂದು ಲಕ್ಷ್ಮೀ ಕಾಸು ಕೂಡ ಗಮ್ ಹಾಕಿ ಈ ರೀತಿ ಅಂಟಿಸೋದ್ರಿಂದ ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ರೀತಿ ಗಮ್ ಹಾಕಿ ಸ್ಟಿಕ್ ಮಾಡೋದ್ರಿಂದ ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ಆಲ್ರೆಡಿ ಒಬ್ಬರು ಕಸ್ಟಮರ್ ಕೂಡ ಹಾಕಿದ್ದೆ. ಇದು ಸೀರೆ ಬಂದು ನಂದೇ, ನಾನು ಸಿಂಪಲ್ ಮಾಮೂಲು ಸ್ಯಾರಿಗೆ ಈ ರೀತಿ ಥ್ರೆಡ್ ಬಂದಿತ್ತು. ನನಗೂ ಕೂಡ ತುಂಬ ಇಷ್ಟ ಆಗಿತ್ತು. ಹಂಗಾಗಿ ನನ್ನ ಸೀರೆಗೆ ಕೂಡ ನಾನು ಈ ರೀತಿ ಟಸಲ್ನ ಹಾಕ್ಕೊಂಡೆ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ ಸ್ಯಾರಿ ಹಾಕಿದ್ದೀನಿ. ಸೊ ಸ್ಯಾರಿ ಹಾಕಿದ ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಸೊ ಈ ರೀತಿ ವೇಸ್ಟ್ ಮಾಡದೆ ಈ ರೀತಿ ಟಸಲ್ನ ಹಾಕೋದ್ರಿಂದ ತುಂಬ ಈಸಿಯಾಗಿ ನೀವು ನಿಮ್ಮ ಸೀರೆಗೆ ನೀವು ಆರಾಮಾಗಿ ಹಾಕೋಬೋದು. ನೋಡಿ ಒಂದೇ ರೀತಿ ಕುಚ್ಚನ್ನ ನೀವು ಯಾವ ರೀತಿ ಬೀಡನ್ನ ಚೇಂಜ್ ಮಾಡ್ಕೊಳ್ಬೋದು ಅಂತ. ಈ ರೀತಿ ಒಂದು ಗಂಟನ್ನು ಬಿಚ್ಚಿಬಿಟ್ಟು ಈ ರೀತಿ ಒಂದು ಬೀಡನ್ನ ಹಾಕಿ ಟಸಲ್ನ ಹಾಕ್ಕೋಬೋದು. ಟಸಲ್ ಹಾಕಿದ ಮೇಲೆ ಈ ರೀತಿ ಫ್ಲವರ್ ಬೀಡನ್ನ ಗಮ್ ಹಾಕಿ ಕೂಡ ಹಾಕ್ಕೋಬೋದು. ಇಲ್ಲ ನೀವು ಸೂಜಿಯಿಂದ ಟಿಚ್ ಕೂಡ ನೀವು ಮಾಡ್ಕೋಬೋದು. ಇಲ್ಲಾಂದರೆ ಈ ರೀತಿ ಲಕ್ಷ್ಮೀ ಕಾಸು ಕೂಡ ಇಟ್ಕೊಂಡ್ರು ಕೂಡ ಲಾಸ್ಟಲ್ಲಿ ಡಿಸೈನಿಂಗ್ಗೆ ಒಂದು ಒಳ್ಳೆ ಲುಕ್ ಬರುತ್ತೆ ಅಂತಲೇ ಹೇಳ್ಬೋದು. ಈ 3ಅಲ್ಲಿ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ರೀತಿ ಬೀಡನ್ನ ಹಾಕ್ಕೊಂಡು ಕುಚ್ಚನ್ನ ಹಾಕ್ಕೋಬೋದು. ಬೇಡ ನಮಗೆ ಯಾವುದೇ ಒಂದು ಮಣಿ ಬೇಡ ಅಂದರೆ ಈ ರೀತಿ ಪ್ಲೇನಾಗಿ ಕೂಡ ನೀವು ಕುಚ್ಚನ್ನ ಹಾಕ್ಕೊಂಡ್ಬಿಟ್ಟು ನೀವು ಇಲ್ಲಿಗೆ ಈ ಡಿಸೈನ್ನ ಇದು ಮಾಡ್ಕೋಬೋದು. ಕುಚ್ಚನ್ನ ಸೀರೆಯಲ್ಲೇ ಇರುವಂಥ ದಾರದಿಂದ ಕುಚ್ಚನ್ನ ಹಾಕ್ಕೊಂಡಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ನೀವು ಈ ಥರ ಟ್ರೈ ಮಾಡಿ. ಈ ರೀತಿ ಬರುತ್ತೆ ನೋಡಿ. ಡಿಸೈನಿನ ಫೈನಲ್ ಲುಕ್ಕು ಈ ಥರ ಕಾಣಿಸ್ತಾ ಇದೆ. ಇದು ನನ್ನ ಸ್ಯಾರಿಗೆ ಹಾಕ್ಕೊಂಡಿದ್ದೆ, ಸೊ ಹಂಗಾಗಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ಬರುತ್ತೆ ಫ್ರೆಂಡ್ಸ್. ನೀವು ಹಾಕ್ಕೊಂಡಾಗ ಬೀಡ್ಸ್ ಬೇಕಿದ್ರೆ ನೀವು ತೋರಿಸಿದ್ನಲ್ಲ ಆ ರೀತಿ ಬೀಡನ್ನ ಹಾಕ್ಕೋಬೋದು. ನಾನಿಲ್ಲಿ 2 ಕಲರಲ್ಲಿ ಕುಚ್ಚನ್ನ ಕಟ್ಟಿದ್ದೀನಿ ನೋಡಿ. ಸ್ಯಾರಿಯಲ್ಲಿರುವಂಥದ್ದು 2 ಕಲರಲ್ಲಿ ಕುಚ್ಚನ್ನ ಇದಕ್ಕೆ ಹಾಕಿದ್ದೀನಿ. ತುಂಬ ದಿನ ಆಗಿತ್ತು, ಸೊ ಫೋಲ್ಡ್ ಮಾಡಿಟ್ಟಿದ್ದಕ್ಕೆ ಈ ರೀತಿ ಫ್ಲ್ಯಾಟ್ ಆಗಿದೆ ಅಷ್ಟೇ. ಈ ರೀತಿ ಬರುತ್ತೆ. ತುಂಬ ಈಸಿಯಾಗಿ ನಿಮ್ಮ ಸೀರೆಗೆ ನೀವು ಆರಾಮಾಗಿ ಈ ಒಂದು ಡಿಸೈನ್ನ ಟ್ರೈ ಮಾಡ್ಬೋದು. ಡಿಸೈನ್ ಎಲ್ಲ ಕುಚ್ಚು ತುಂಬ ಈಸಿ ಫ್ರೆಂಡ್ಸ್. ನೀವು ಆರಾಮಾಗಿ ಹಾಕೋಬೋದು ನಿಮ್ಮ ಸೀರೆಗೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ರೀತಿ ಕಟ್ ಮಾಡಿಸ್ಕೊಳ್ದೆ ಈ ಥರ ಡಿಫ್ರೆಂಟಾಗಿ ಬರುತ್ತೆ. ಇದಕ್ಕೆ ಯಾರಾದರೂ ಬಂದು ನೀವು ಕ್ರೋಶ ಹಾಕೋರಾದರೆ ಬಂದು ಯಾರಾದರೂ ಕೇಳಿದ್ರೆ ಇದಕ್ಕೆ ಚಾರ್ಜ್ ಬಂದು 150 ರೂಪೀಸ್ ಚಾರ್ಜ್ ಮಾಡ್ಬೋದು. ಜಸ್ಟ್ ಅಷ್ಟೇನು ಟೈಮ್ ತೊಗೊಳ್ಳಲ್ಲ. ಜಸ್ಟ್ ನಿಮಗೆ ಕುಚ್ಚನ್ನ ಹಾಕಿಬಿಟ್ಟು ಕೊಡೋದು ಅಷ್ಟೇ. ಸೊ ಹಂಗಾಗಿ 150 ರೂಪೀಸ್ ಚಾರ್ಜ್ ಮಾಡ್ಬೋದು. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಒಂದು ಸಿಂಪಲ್ಲಾಗಿ ಹಾಕಿರುವಂಥ ಟಸಲ್ಸ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕೋಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.